ಸ್ವಾಗತ ಸುಸ್ವಾಗತ. ನನ್ನ ಹೆಸರು ವಿಜಯಕುಮಾರ್ ಅಂಗಡಿ. ನನ್ನ ಜೊತೆಗೆ ನನ್ನ ಟೀಮಿನ ಸೌಮ್ಯ ಅವರಿದ್ದಾರೆ. ಅವರು ಅಕಾಡೆಮಿಕ್ ಆ್ಯಂಡ್ ಕೌನ್ಸಿಲರ್, ಕಂಪ್ಲೀಟ್ಲಿ ಕೋಆರ್ಡಿನೇಟ್ ಅವರು ನಮ್ಮ ನೆಕ್ಸ್ಟ್ ಇನ್ಚಾರ್ಜ್ ಇದ್ದಾರೆ. ಸೊ ಭೂಮಿಕಾ ಅಂತ ಇದ್ದಾರೆ, ಅವರು ಅಕಾಡೆಮಿಕ್ ಇನ್ಚಾರ್ಜ್ ಇದ್ದಾರೆ. ಮತ್ತು ನಮ್ಮ ಜೊತೆಗೆ ಕವಿತಾ ಚೇತನ್ ಅಂತ ಇದ್ದಾರೆ, ಅವರು ಕೂಡ ಕೌನ್ಸಿಲರು. ಸೊ ನಮ್ಮ ಟೀಮ್ನವರು ಇವತ್ತು ನಿಮ್ಮನ್ನು ಅಡ್ರೆಸ್ ಮಾಡ್ತಾಯಿದ್ದೀವಿ. ನೀವೆಲ್ಲರೂ ಕೂಡ ಮನ್ವಂತರಕ್ಕೆ ಯಾವ್ಯಾವ ರೂಪದಲ್ಲಿ ಬಂದು ಸೇರಿದಿರೋ ಒಟ್ಟು ಸೇರಿದಿರಿ. ಸೇರಿದ ಮೇಲೆ ನೀವು ನಮ್ಮ ಫ್ಯಾಮಿಲಿ, ನಮ್ಮ ಪರಿವಾರದವರು. ಹಾಗಾಗಿ ನೀವು ನಮ್ಮ ಪರಿವಾರದವ್ರು ಆಗಿರೋದ್ರಿಂದ ಪರಿವಾರದವ್ರ ಥರನೇ ಇರಬೇಕು, ಆಯಿತಾ? ಇಲ್ಲಿ ನೀವು ನನ್ನನ್ನು ನಿಮ್ಮ ಅಣ್ಣ ಅಂತ ತಿಳ್ಕೊಳ್ತಿರೋ, ಅಥವಾ ತಮ್ಮ ಅಂತ ತಿಳ್ಕೊಳ್ತಿರೋ, ನಿಮ್ಮ ಸ್ನೇಹಿತ ಅಂತ ತಿಳ್ಕೊಳ್ತಿರೋ, ನಿಮ್ಮ ಬಂಧು ಅಂತ ತಿಳ್ಕೊಳ್ತಿರೋ, ನಿಮ್ಮ ಭಾವ, ಆಯಿತಾ? ಬಟ್ ಆಯ್ತು, ಬರ್ತಾಯಿದೆ ಸೌಮ್ಯ, ನೋಡಿ ಬರ್ತಾಯಿದೆಯಾ ನನ್ನ ವಾಯ್ಸು? ಯಾರೊಬ್ರು ಹೇಳಿ. ಭಾಷಕರೇ, ಅತ್ಯಂತ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇದ್ದೀವಿ. ಮನ್ವಂತರಕ್ಕೆ ನೀವು ಯಾವ್ಯಾವುದೋ ರೂಪದಲ್ಲಿ ಬಂದು ಸೇರಿದಿರಿ. ಯಾರೋ ನಿಮ್ಮ ಸ್ನೇಹಿತರು ಹೇಳಿರ್ಬೋದು, ನಮ್ಮ ವಿಡಿಯೋ ನೋಡಿರ್ಬೋದು, ಅಥವಾ ನಿಮ್ಮ ಸ್ಕೂಲಿನ ಟೀಚರ್ಸ್ಗಳು ಹೇಳಿರ್ಬೋದು. ಯಾವುದೋ ಒಂದು ಭಾವದಲ್ಲಿ ಬಂದು ನಮ್ಮನ್ನು ಒಟ್ಟು ಸೇರಿಕೊಂಡಿದ್ದೀರಿ. ಖಂಡಿತ ನಿಮ್ಮ ಯಾವ ಉದ್ದೇಶಕ್ಕಾಗಿ ನೀವು ಸೇರಿದಿರೋ ಅದನ್ನು 100% ಫುಲ್ಫಿಲ್ ಮಾಡೋಂಥ ಜವಾಬ್ದಾರಿ ನಮ್ಮದಿದೆ. ಸೊ ಆ್ಯಕ್ಚುಲಿ ಈ ಮನ್ವಂತರ ಹೆಂಗೆ ಸ್ಟಾರ್ಟ್ ಆಯಿತು ಏನು ಅನ್ನೋಂಥದ್ದು ನಿಮಗೆ ಹೇಳ್ತೀನಿ. ನಾನು ಆ್ಯಕ್ಚುಲಿ ನಾನು ಟೀಚರ್ಸ್ ಟ್ರೈನರು. ಸುಮಾರು 7,000ಕ್ಕಿಂತ ಹೆಚ್ಚು ಜನ ಟೀಚರ್ಸಿಗೆ ನಾನು ಟ್ರೈನಿಂಗ್ ಮಾಡಿದ್ದೀನಿ ಆಲ್ ಓವರ್ ಕರ್ನಾಟಕ. ಟೀಚರ್ ಟ್ರೈನಿಂಗಲ್ಲಿ ಪ್ರತಿ ಸಲ ಟ್ರೈನಿಂಗ್ ಆದಮೇಲೆ ಒಂದು ಕ್ವಶನ್ ಕೇಳ್ತಾಯಿದ್ರು, ಸರ್ ಈ ಸ್ಲೋ ಲರ್ನರ್ ಮಕ್ಕಳನ್ನ ಹೆಂಗೆ ಸರ್ ರೆಡಿ ಮಾಡಬೇಕು ಅನ್ನುವಂಥದ್ದು. ಅಂದರೆ ಅವರು 10 ವರ್ಷ 15 ವರ್ಷ 20 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರ್ತಕ್ಕಂತಹ ಶಿಕ್ಷಕರು ನಮಗೆ ಕೇಳ್ತಕ್ಕಂಥ ಕ್ವಶನ್ ಏನಪ್ಪ ಅಂದರೆ ಸ್ಲೋ ಲರ್ನರ್ಸನ್ನು ಹೆಂಗೆ ರೆಡಿ ಮಾಡಬೇಕು ಅಂತೇಳಿ. ಅಂದರೆ 15-20 ವರ್ಷ ಹೋದರೂ ಕೂಡ ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡೇ ಇಲ್ಲ, ಅವ್ರಿಗೆ ಅದರದ್ದು ಗೊತ್ತೇ ಆಗಿಲ್ಲ ಹೇಗೆ ಮಕ್ಕಳನ್ನ ಆ ಥರ ವೀಕ್ ಇರೋದನ್ನ. ಯೂಶಲಿ ಶಾಲೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಚೆನ್ನಾಗಿರೋ ಮಕ್ಕಳನ್ನ ಸುಮ್ಮನೆ ಅವನನ್ನು ಓಡಿಸ್ಕೊತ ಹೋಗ್ಬಿಡ್ತಾರೆ. ಯಾರೋ ವೀಕ್ ಇರ್ತಾನೆ, ಯಾವುದೇ ಕಾರಣ ಇರ್ಬೋದು, ವೀಕ್ ಇರಲಿಕ್ಕೆ ಇಂಥದೇ ಕಾರಣ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಒಂದು ಟೀಚರ್ ನೆಗ್ಲೆಕ್ಟ್ ಇರ್ಬೋದು, ಮಗುಗೆ ಆಸಕ್ತಿ ಕಳ್ಕೊಂಡಿರ್ಬೋದು, ಮನೆಯೊಳಗೆ ಪೇರೆಂಟಿಂಗ್ ಆಪ್ರೇಟಿಂಗಲ್ಲಿ ಏನೋ ಸಮಸ್ಯೆ ಇರ್ಬೋದು, ಏನೋ ಯಾವ ಕಾರಣ ಇದೆ ಅಂತೇಳಿ ಅದು ಪರ್ಟಿಕ್ಯುಲರಾಗಿ ನಾವು ಕೌನ್ಸಿಲಿಂಗಲ್ಲಿ ಮಾತ್ರ ಗೊತ್ತಾಗುತ್ತೆ. ಯಾವುದೋ ಒಂದು ಕಾರಣ ಇರುತ್ತೆ. ಬಟ್ ಮಗು ಹಿಂದೆ ಉಳಿದಾಗ ಆ ಮಗುಗೆ ಕಾನ್ಫಿಡೆನ್ಸನ್ನು ತೆಗೆದುಕೊಂಡು ಬಂದು ನಿನ್ನಲ್ಲೂ ಶಕ್ತಿ ಇದೆ, ನಿನ್ನಲ್ಲೂ ಎನರ್ಜಿ ಇದೆ, ನೀನು ಕೂಡ ಎಲ್ಲರಂಗೆ ಓದಬಲ್ಲೆ ಅನ್ನುವಂತಹ ಶಕ್ತಿ ಸಾಮರ್ಥ್ಯ ಅವನು ತುಂಬಿದಾಗ ಡೆಫಿನೆಟ್ಲಿ ಆ ಮಗು ಮುಖ್ಯವಾಹಿನಿಗೆ ಬಂದೇ ಬರ್ತಾನೆ. ಸೊ ಹಾಗಾಗಿ ನಾವು ಟೀಚರ್ಸ್ ಟ್ರೈನಿಂಗಲ್ಲಿ 7,000 ಜನ ಟೀಚರ್ಸ್ ಟ್ರೈನಿಂಗ್ ಮಾಡಿದಾಗ ಆ ಪ್ರಶ್ನೆ ನಾವು ಅವ್ರಿಗೆ ಹೇಳ್ತಾ ಇದ್ವಿ, ಈ ರೀತಿ ಮಾಡಿ ಅಂತೇಳಿ. ಬಟ್ ಅವ್ರಿಗೆ ಏನಾಗ್ತಾಯಿತ್ತು, ಸರ್ ನಮ್ಮಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ಸರ್ ಇಲ್ಲಿ ತುಂಬ ಜನ ಓದೋ ಮಕ್ಕಳಿರ್ತಾರೆ, ಏನೂ ಬರದೇ ಇರ್ತಕ್ಕಂಥ ಮಕ್ಕಳಿರ್ತಾರೆ, ಆ್ಯಾವ್ರೇಜ್ ಇರ್ತಾರೆ. ಈ 3 ಜನ ಮಕ್ಕಳುಗಳನ್ನ, ಅಂದರೆ 3 ಕ್ಯಾಟಗರಿ ಇರ್ತಕ್ಕಂಥ ಮಕ್ಕಳನ್ನ ಯಾವ ಥರ ಕೂರಿಸ್ಕೊಂಡು ಹೆಂಗೆ ಅವ್ರನ್ನ ನಾವು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು ಗೊತ್ತಾಗಲ್ಲ ನಮಗೆ. ಈ ಥರದ್ದೆಲ್ಲದನ್ನು ಕೂಡ ಅವರು ಆ ಚಾಲೆಂಜಸನ್ನು ಫೇಸ್ ಮಾಡ್ತಾಯಿದ್ರು. ಸೊ ಒಂದು ಕಡೆ ಏನಾಯಿತು, ಒಂದು ಸಲ ಟೀಚರ್ ಟ್ರೈನಿಂಗಲ್ಲಿ, ಸರ್ ನೀವು ಹೇಳಿದ್ದೀರಲ್ಲ ಈ ರೀತಿ ಮಾಡ್ಬೋದು ಆ ರೀತಿ ಮಾಡ್ಬೋದು ಅಂತೇಳಿ, ನೀವು ಯಾರನ್ನಾರು ಮಾಡಿದ್ದೀರಾ? ನೀವೇನಾರು ಮಾಡಿರೋ ಸ್ಯಾಂಪಲ್ ಇದ್ದರೆ ನೀವು ನಮಗೆ ಹೇಳ್ಬೋದು ಅನ್ನೋಂಥದ್ದು ಬಂತು. ಯಾಕೆ ಅಂತಂದರೆ ಟೀಚರ್ ಟ್ರೈನಿಂಗಲ್ಲಿ ಪ್ರತಿಯೊಂದು ಕೂಡ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಆ ಎಕ್ಸ್ಪೀರಿಯೆನ್ಸನ್ನು ನಾನು ಟೀಚರ್ ಜೊತೆ ಹಂಚ್ಕೊಳ್ತಾ ಇದ್ದೆ. ಬಟ್ ಆ ಕ್ವಶನ್ ಭಾಳ ಚೆನ್ನಾಗಿ ಇಟ್ಟಾಯಿತು. ಏನು ನೀವು ಮಾಡಿದ್ದೀರಾ? ಅತಿ ಕಡಿಮೆ ಅಂದರೆ ಶಾಲೆಯಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಮಕ್ಕಳನ್ನ ನೀವು ತೆಗೆದುಕೊಂಡು ನೀವೇನಾರು ರೆಡಿ ಮಾಡಿದ್ದೀರಾ ಅಂತೇಳಿ. ಸೊ ನಾವೇನು ಮಾಡಿದ್ವಿ, ಒಂದಿಷ್ಟು ಜನ ಮಕ್ಕಳನ್ನ ಸ್ಯಾಂಪಲ್ ಆಗಿ ತೊಗೊಂಡು ಅವ್ರ ಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡೆಫಿನೆಟ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ರಿಸಲ್ಟು ಬಂತು. ಆವಾಗ ಆಟೋಮೆಟಿಕ್ಕಾಗಿ ಆ ಮಕ್ಕಳು ಅದಾದ ಮೇಲೆ ಇದನ್ನು ಒಂದು ಸಿಸ್ಟಮ್ ಆಗಿ ನಾವು ಕನ್ವರ್ಷನ್ ಮಾಡಿ ಒಂದಿಷ್ಟು ನಮ್ಮದೇ ಆದಂಥ ತಂಡ ಇದೆ. ಆ ತಂಡದಲ್ಲಿ ಕೂತ್ಕೊಂಡು ನಾವು ವರ್ಕ್ ಮಾಡಿ ಸೊ ಇಲ್ಲಿವರೆಗೆ ಹೆಚ್ಚಿಗೆ ಅರೌಂಡ್ ರಫ್ಲಿ ಒಂದು 3,000 ಜನ ಮಕ್ಕಳನ್ನ ನಾವು ರೆಡಿ ಮಾಡಿ ನಾವು ಹೊರಗಡೆ ಕಳಿಸಿದ್ದೀವಿ. ಈಗ ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಮಕ್ಕಳು ಕೂಡ ರೆಡಿ ಆಗ್ತಾರೆ. ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡಿರ್ಬೋದು, ಫೇಸ್ಬುಕ್ಕಲ್ಲಿ ನೋಡಿರ್ಬೋದು, ಒಂದೇ ಒಂದು ನೆಗೆಟಿವ್ ಕಮೆಂಟ್ ಬರೆದಂಗೆ ನಾವು ಜವಾಬ್ದಾರಿ ತೆಗೆದುಕೊಂಡಿದ್ದೀವಿ. ಅಂದರೆ ಅಷ್ಟು ಚೆನ್ನಾಗಿ ಆ ಮಕ್ಕಳುಗಳನ್ನ ನಾವು ಜವಾಬ್ದಾರಿ ತೊಗೊಂಡಿದ್ದೀವಿ. ಈಗ ನೀವು ನಮ್ಮಲ್ಲಿ ಬಂದಿದ್ದೀರಿ, ಬಂದ ತಕ್ಷಣ ನಿಮ್ಮ ಸಂಬಂಧ ಮುಗೀತು ಅಂತಲ್ಲ. ನೀವು ನಮ್ಮಲ್ಲಿ ಬಂದಿದ್ದೀರಿ ಅಂತಂದರೆ ನಿಮ್ಮ ಸಂಬಂಧ ಲೈಫ್ ಟೈಮ್ ಇರುತ್ತೆ. ನಿಮ್ದೇನೋ ನಾಳೆ ಕಲ್ತ್ಕೊಂಡು ಹೋಗ್ತಾನೆ, ನಿಮ್ಗೇನೋ ಅಡಿಷ್ನಲ್ ನಿಮಗೆ ಬೇಕಾಗುತ್ತೆ, ಅಥವಾ ಯಾವುದೋ ಸ್ಕೂಲಿಗೆ ಚೇಂಜ್ ಮಾಡ್ಬೇಕಂತ ಅನಿಸುತ್ತೆ, ಅಥವಾ ಯಾವುದೋ ಕೋರ್ಸಿಗೆ ಚೇಂಜ್ ಮಾಡಬೇಕು, ಅವನ ಬಿಹೇವಿಯರ್ನಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ. ಆ ಥರದ್ದು ಏನೇ ಇದ್ದರೂ ಕೂಡ ಮುಕ್ತವಾಗಿ ಆ ಮಗು SSLC ಅಥವಾ ಸೆಕೆಂಡ್ PUCಲಿ ಒಂದು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಏನು ಬೇಕೋ ಆ ಲೆವೆಲಿಗೆ ಮಾಡ್ತೀವಿ.
ಸೊ ಈಗ ನಿಮ್ಮಲ್ಲಿ ನಮ್ಮ ಮಗು ಬರ್ತಾನೆ, ಈಗ ಬಂದ ಮೇಲೆ ನಿಮ್ಮ ಭಾಳಷ್ಟು ಜನರಿಗೆ ಅನ್ಸೋದು ಏನಂದರೆ, ಸರ್ ಈಗ ನಿಮ್ಮಲ್ಲಿ ಕಲಿತಾನೆ ಆದರೆ ಸ್ಕೂಲ್ಗೆ ಹೋದ ತಕ್ಷಣ ಡಲ್ ಆಗಿಬಿಡ್ತಾನೆ, ಹಾಗೆ ಈಗ ಖಂಡಿತ ಇಲ್ಲ. ಆದ್ರೂ ಕೂಡ 5% 10% ಡಿಫ್ರೆನ್ಸಸ್ ಇರುತ್ತೆ. ಆ ಥರ ಇದ್ದರೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ. ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ, ಜಸ್ಟ್ ಒಂದು ವಾರ ಕಳಿಸ್ಕೊಡಿ, 15 ದಿವಸ ಕಳಿಸ್ಕೊಡಿ, ಮತ್ತು ಅವನು ರೆಡಿ ಮಾಡ್ತೀವಿ. ಅದಕ್ಕೇನು ಫೀಸ್ ಏನು ತೊಗೊಳ್ಳಲ್ಲ ನಾವು, ಯಾವುದೇ ಫೀಸ್ ಇರಲ್ಲ. ಜಸ್ಟ್ ನಾವು ಏನು ಮೆಸ್ ಬಿಲ್, ಅಥವಾ ನೀವು ಲೋಕಲ್ ಬೆಂಗಳೂರಿನವ್ರು ಅಪ್ ಆ್ಯಂಡ್ ಡೌನ್ ಮಾಡಿದರೆ ಬೆಂಗಳೂರಿನಲ್ಲಿ ನೀವೇ ಅಪ್ ಆ್ಯಂಡ್ ಡೌನ್ ಮಾಡಿದರೆ ಅಲ್ಲಂತೂ ಮೆಸ್ ಅಂತೂ ಇಲ್ಲೇ ಇಲ್ಲ, ಆರಾಮಾಗಿ ಅಲ್ಲಿ ಯಾವ ಫೀಸು ಇಲ್ಲ. ದಾವಣಗೆರೆಯಲ್ಲಿ ಹಾಸ್ಟೆಲ್ ಬಿಟ್ಟರೆ ಹಾಸ್ಟೆಲ್ ಫೀಸ್ ಏನಿರುತ್ತೆ, ಹಾಸ್ಟೆಲ್ ಬಿಲ್ ಅಂದರೆ ನಾವು ಯೂಶ್ವಲಿ 6,000 ರೂಪಾಯಿ ತೊಗೊಳ್ತೀವಿ ತಿಂಗಳಿಗೆ. ಒಂದು 15 ದಿವಸ ಇದ್ದರೆ 3,000, ಒಂದು ವಾರ 1,500 ಆ ಥರ ಫೀಸ್ ತೆಗೆದುಕೊಂಡು ಆ ಮಗುವಿನ ಏನೇ ಅಕಸ್ಮಾತ್ ರಿವರ್ಸ್ ಆಗಿದ್ದರೆ, ಇಂಬ್ಯಾಲೆನ್ಸ್ ಆಗಿದ್ದರೆ ಆ ಥರ ಅಲೈನ್ಮೆಂಟ್ ಮಾಡೋ. ಆ ಥರದ್ದು ಎಷ್ಟಿರುತ್ತೆ, 100 ಜನ ಮಕ್ಕಳು ಕಲ್ತ್ಕೊಂಡು ಹೋದರೆ ಕನಿಷ್ಠ 4ರಿಂದ 5 ಜನರದ್ದು ಆ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಅದು ದೊಡ್ಡ ಸಮಸ್ಯೆ ಅಲ್ಲ, ಖಂಡಿತ ಸರಿ ಮಾಡ್ತೀವಿ. ನಿಮ್ಮ ಮಕ್ಕಳು CBSEಲಿ ಓದಬೇಕಾ ಅಥವಾ ICSEಲಿ ಓದಬೇಕಾ, ಹಾಸ್ಟೆಲಿಗೆ ಹಾಕಬೇಕಾ ಹಾಕಬಾರ್ದಾಗಿ, ಎಲ್ಲ ವಿಷಯಕ್ಕೂ ಕೂಡ ನಾವು ನಿಮ್ಮ ಜೊತೆಗೆ ಸಂಪೂರ್ಣವಾದ ಸಹಕಾರದಲ್ಲಿರ್ತೀವಿ. ಸೊ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಪ್ರಿಫರಬಲಿ ನೀವು ಮೆಸೇಜ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಈಗ ನೀವೇನು ಮಾಡ್ಬಿಡ್ತೀರಿ, ಡೈರೆಕ್ಟಾಗಿ ಕಾಲ್ ಮಾಡ್ತೀರಿ, ನಾವು ಯಾವುದಾದ್ರೂ ಬ್ಯುಸಿ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ಜೊತೆಗೆ ಪ್ರಾಪರ್ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ನಿಮ್ಮ ಎಲ್ಲ ಮೆಸೇಜ್ಗಳಿಗೂ ಕೂಡ ನಾನು ರೆಸ್ಪಾಂಡ್ ಮಾಡ್ತೀನಿ. ನೀಟಾಗಿ ಒಂದು ಮೆಸೇಜ್ ಟೈಪ್ ಮಾಡಿ, ಸರ್ ಹಿಂಗೆ ನಾನೇ ಕಾಲ್ ಮಾಡ್ತೀನಿ, ನಾನೇ ನಿಮಗೆ ಪುರ್ಸೊತ್ತು ಮಾಡಿಕೊಂಡು ಕಾಲ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಯಾವುದೇ ಅನ್ಯತಾ ನೀವು ತಪ್ಪು ತಿಳ್ಕೊಳ್ಳೋಂಥದ್ದು ಏನಿಲ್ಲ. ಸರ್ ಸಿಗಲ್ಲ, ಬ್ಯುಸಿ ಇರ್ತೀರಿ, ಏನಿಲ್ಲ, ಫುಲ್ ಫ್ರೀ ಇರ್ತೀವಿ ನಾವು ಫುಲ್ ಫ್ರೀ. ಬಟ್ ಕೆಲಸದಲ್ಲಿ ಏನಿರುತ್ತೋ ನಿಮ್ಮದೇ ಮಕ್ಕಳ ಕೆಲಸ ನಾವು ಮಾಡ್ತಾ ಇರ್ತೀವಿ. ಸೊ ತಕ್ಷಣ ನಿಮ್ಮ ಫೋನ್ ರಿಸೀವ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಿಮ್ಮ ಮೆಸೇಜ್ಗಂತೂ ಡೆಫಿನೆಟ್ಲಿ ನಾನು ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಈಗ ಒಂದಿಷ್ಟು ಅಂಶಗಳನ್ನು ನಾವು ಬೆಳಕೆ ತೆಗೆದುಕೊಂಡು ನಾವು ಮಾಡೋಣ. ಓಕೆ, ಒಂದಿಷ್ಟು ಅಂಶಗಳು ಏನು ನಾವು ಬೆಳಕೆ ತೆಗೆದುಕೊಳ್ತೀವಿ, ಯಾವ ವಿಷಯಗಳ ಮೇಲೆ ನಾವು ಬೆಳಕು ತೊಗೊಳ್ತೀವಿ ಅಂತಂದರೆ, ಸೊ ಮೊದಲನೇದು ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡ ನಮ್ಮ ಶಿಬಿರಕ್ಕೆ ಸೇರಿಸಿಬಿಟ್ಟಿದ್ದೀರಿ. ಓಕೆ, ಸೇರಿಸಿದ ಮೇಲೆ ಏನೋ ಒಂದು 10,000 ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ. ಸೊ ಫರ್ದರ್ ಫೀಸನ್ನು ನಿಮಗೆ ಮೇಡಮ್ ಫೋನ್ ಮಾಡಿ ಹೇಳಿದ್ದಾರೆ. ಸೊ ಅದನ್ನು ನಾವೇನು ನಿಮಗೇನು ಬಿಡಿಸಿ ಹೇಳುವಂಥದ್ದು ಏನಿಲ್ಲ. ಲಾಸ್ಟ್ ಅಂದರೆ ಕ್ಯಾಂಪಿಗೆ ಬರೋ ದಿವಸ ಮಿನಿಮಮ್ ಟೋಟಲ್ ಅಡ್ವಾನ್ಸು ಮತ್ತು ಅವತ್ತಿನ ಸೇರಿ 60,000 ರೂಪಾಯಿ ಮಿನಿಮಮ್ ಮೇಂಟೈನ್ ಇರಬೇಕು. ಜೊತೆಗೆ ಹಾಸ್ಟೆಲ್ದು 2 ಮಂತ್ ಮೇಂಟೈನ್ ಇರಬೇಕು ಅಂತ ಹೇಳಿದ್ದಾರೆ. ಅದನ್ನು ದಯಮಾಡಿ ನೀವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಮೊದಲನೇ ಕಂಡೀಷನ್. ಇದು ಫೈನಾನ್ಷಿಯಲ್ ಮ್ಯಾಟರ್ನಂತೂ ಒಂದು ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಇನ್ನು ಸೆಕೆಂಡ್ ಪಾಯಿಂಟ್, ವೆರಿ 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 ಇಂಪಾರ್ಟೆಂಟ್, ರೀಫಂಡು ಇನ್ನೊಂದು ಮತ್ತೊಂದಿಲ್ಲ. ಯಾಕೆ ರೀಫಂಡ್ ಎಲ್ಲ ನಮ್ಮಲ್ಲಿಲ್ಲ, ಅದು ಯಾವುದು ಕೂಡ ಅವಕಾಶ ಇಲ್ಲ. ಯಾಕೆ ಅಂದರೆ ಸುಮಾರು 15 ಲಕ್ಷ ರೂಪಾಯಿ ಮೆಟೀರಿಯಲ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ನಿಮ್ಮ ಮಕ್ಕಳ ಟ್ರೈನಿಂಗ್ ಸರ್, ಸೋಲಾರ್, ಆಮೇಲೆ ಕ್ಲಾಸ್ ರೂಮ್, ಟೀಚರಿಗೆ ಅಡ್ವಾನ್ಸ್ ಪೇ ಮಾಡಿದ್ದೀವಿ, ಹಾಲಿಗೆ ಅಡ್ವಾನ್ಸ್ ಪೇ ಮಾಡಿದ್ದೀವಿ, ನಮ್ಮದೇ ಆದಂಥ ಎಕ್ಸ್ಪೆಂಡಿಚರ್ ಸಿಕ್ಕಾಪಟ್ಟೆ ಮಾಡಿದ್ದೀವಿ. ನಿಮ್ಮ ಮಗು ಬರೋಲ್ಲೋ ಅದು ನಮಗೆ ಸಂಬಂಧ ಇಲ್ಲ, ಆಲ್ರೆಡಿ ನಮ್ಮದು ಇನ್ವೆಸ್ಟ್ಮೆಂಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ರೀಫಂಡ್ ಆಗಲಿ ಇನ್ನೊಂದಾಗಲಿ ಅನವಶ್ಯಕವಾಗಿ ವಾದ ವಿವಾದಗಳು ಏನೂ ಇಲ್ಲ, ಅದು ಯಾವುದಕ್ಕೂ ನೀವು ಅವಕಾಶ ಇಲ್ಲ, ಆಯಿತಾ. ಇನ್ನು ವೆರಿ ವೆರಿ ಇಂಪಾರ್ಟೆಂಟು, ನಾಳೆ ನಿಮ್ಮ ಮಗು ಒಳಗಡೆ ಬರ್ತಾನೆ, ಬಂದ ಮೇಲೆ ಸರ್ ಅವ್ನು ಇರಲಿಲ್ಲದ್ರೆ ನೋಡಿ, ನಮ್ಮಲ್ಲಿ ಎಲ್ಲ ಮಕ್ಕಳು ಇರ್ತಾರೆ. ಅಕಸ್ಮಾತ್ ಇರಲಿಲ್ಲ ಅಂದರೆ ಅದು ಜವಾಬ್ದಾರಿ ನಿಮ್ಮದು. ಈಗ ಮೊನ್ನೆ ಯಾವುದೋ ಒಂದು ಮಗು ಇರಲಿಲ್ಲ, ಬಟ್ ಇರಲಿಲ್ಲ, ನಾವೆಲ್ಲ ಟ್ರೈ ಮಾಡಿದ್ವಿ, ಇರಲಿಲ್ಲದಾಗ ಈಗ ಅವ್ರ ತಂದೆ ತಾಯಿನೇ ಬಂದು ರೂಮ್ ಮಾಡ್ಕೊಂಡಿದ್ದಾರೆ, PG ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಏನು ಹೆಲ್ಪ್ ಮಾಡಬೇಕೋ ಮಾಡ್ತೀವಿ. ಆ ರೀತಿ ನೀವು ಕಲ್ತ್ಕೊಂಡು ಹೋಗಲೇಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ಮಗು ಇರಲಿಲ್ಲ ಅಂತೇಳಿ ನೀವು ರೀಫಂಡ್ ಕೊಡಿ ಇನ್ನೊಂದು ಮತ್ತೊಂದು ಯಾವುದು ಕೂಡ ಕೈ ಮುಗಿತೀವಿ. ಅದು ಯಾವುದೇ ಅನವಶ್ಯಕ ವಾದ ವಿವಾದ ಚರ್ಚೆಗಳಿಗೆ ಅವಕಾಶನೇ ಇರಲಿಲ್ಲ. ನಿಮ್ಮ ಮಕ್ಕಳು ಇರಲಿಲ್ಲ ಅಂದರೆ ನೀವು ಇರಿಸ್ಬೇಕು, ನಿಮ್ಮ ಜವಾಬ್ದಾರಿ. ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು. ಎಸ್ ನೋಡಪ್ಪ, ನಾವು ಕೂಡ ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇರ್ತೀವಿ. ಅವ್ರಿಗೆ ನಿಮ್ಮನ್ನು ನೆನೆಸ್ಕೊಳ್ಳೋಕ್ಕಾಗದೆ ಅಷ್ಟು, 1 ನಿಮಿಷ ನಿಮ್ಮನ್ನು ನೆನೆಸ್ಕೊಳ್ಳೋಕ್ಕೆ ಆಗದೆ ಅಷ್ಟು ಮಟ್ಟಿಗೆ ನಾವು ಬ್ಯುಸಿ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಬೆಳಗ್ಗೆ 7:30 ಸ್ಟಾರ್ಟ್ ಆಗುತ್ತೆ ದಾವಣಗೆರೆಯಲ್ಲಿ ಕ್ಲಾಸ್, ರಾತ್ರಿ 8-8:15 ಈಗ ಹೊರಗೆ ಬಂದರೆ ಮಕ್ಕಳು, ಈಗಿದ್ದಾರೆ ಮಕ್ಕಳು 30 ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ ಈಗ. ಓಕೆ, ಸೊ ಹಾಗಾಗಿ ವರ್ಷ ಪೂರ್ತಿ ನಮ್ಮದು ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ನಿಮಗೆ ಅದೃಷ್ಟವಂತರು, ನಿಮಗೆ ಬೇಸಿಗೆ ರಾಜ್ಯದಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ. ಬಟ್ ಯೂಶಲಿ ನಮ್ಮದು ಯಾವಾಗಲೂ ಕೂಡ 365 ದಿವಸ ನಡೀತಾ ಇರುತ್ತೆ. ಸೊ ಹಾಗಾಗಿ ಆ ಥರ ಅನವಶ್ಯಕ ಚರ್ಚೆ ವಾದ ವಿವಾದಗಳಿಗೆ ಅವಕಾಶ ಕೊಡಬೇಡಿ, ಆಯಿತಾ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್, ಇದು ಗುರುಕುಲ, ನಾವೆಲ್ಲ ಗುರುಕುಲ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಇದು ಶಿಬಿರ, ಇದು ಹಾಸ್ಟೆಲ್ ಅಲ್ಲ, ಇದು ಸ್ಕೂಲ್ ಅಲ್ಲ. ನೀವು ಸ್ಕೂಲಲ್ಲಿ ಏನೋ ನೋಡಿರ್ತೀರಿ, AC ನೋಡಿರ್ಬೋದು, ಅಲ್ಲೇನೋ ಬಂಕರ್ ಬೆಡ್ ನೋಡಿರ್ಬೋದು, ಏನೇನೋ ನೋಡಿರ್ಬೋದು. ಇದೇನಿಲ್ಲ, ವೆರಿ 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 ಸಿಂಪಲ್ ಡಾರ್ಮೆಂಟ್ರಿ ಸಿಸ್ಟಮ್ ಇರುತ್ತೆ. ತುಂಬ ಹೈಜೀನ್ ಇರುತ್ತೆ, ತುಂಬ ನೀಟಾಗಿ ಟಾಯ್ಲೆಟ್ ಬಾತ್ರೂಮೆಲ್ಲ ನೀಟಾಗಿ ಇಟ್ಟಿರ್ತೀವಿ, ಹಾಸ್ಟೆಲ್ ಕ್ಲೀನಾಗಿ ಇಟ್ಟಿರ್ತೀವಿ. ಅದಕ್ಕೆಲ್ಲ ನೀಟ್ನೆಸ್ಸಿಗೆ ನಾವು ಒತ್ತು ಕೊಟ್ಟಿದ್ದೀವಿ. ಶುದ್ಧವಾದಂಥ ನೀರು ಕೊಡ್ತೀವಿ, ಶುದ್ಧವಾದಂಥ ಆಹಾರ, ಗಾಳಿ, ಬೆಳಕು, ಏನೇನು ಬೇಕೋ ಅದೆಲ್ಲದಕ್ಕೂ ಮಕ್ಕಳಿಗೆ ನಾವು ಏನೇನು ಅವಕಾಶ. ಹಲೋ, ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ? ಓಕೆ, ವೈಟ್. ಶುದ್ಧವಾದ ಆಹಾರ, ಶುದ್ಧವಾದ ನೀರು ಎಲ್ಲದನ್ನು ಕೂಡ ನಾವು ನಿಮಗೆ ಕೊಡ್ತೀವಿ. ಎಸ್, ನಿಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತೀವಿ. ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅಂದರೆ ಯಾವ ಥರ ಚೆನ್ನಾಗಿ ಮಾಡ್ತೀವಿ?
ಓಕೆ ಓಕೆ ವೆಯ್ಟ್ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಯಾವ ಥರ ನೋಡ್ಕೊಳ್ತೀವಿ ಚೆನ್ನಾಗಿ? ಯಾವ ಥರ ಅಂತಂದರೆ ನಾವು ಟೀಚರಾಗಿ ನೋಡ್ಕೊಳ್ತೀವಿ. ಓಕೆ, ಕೇಳಿಸ್ತಾ ಇದೆಯಾ ಸೋಮು? ಅದು ಮಾಡ್ಕೊಳ್ಳಿ. ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಅದನ್ನು ನೋಡ್ಕೊಳ್ಳೋದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳನ್ನ ಒಬ್ಬ ಟೀಚರ್ ಹೆಂಗೆ ನೋಡ್ಕೋಬೇಕು ಆ ರೀತಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಇನ್ಸಲ್ಟ್ ಮಾಡಲ್ಲ. ಪನಿಷ್ಮೆಂಟ್ ಇರುತ್ತೆ. ಪನಿಷ್ಮೆಂಟ್ ಏನಕ್ಕಿರುತ್ತೆ? ಅವ್ರು ತಪ್ಪು ಮಾಡಿದರೆ ಇರುತ್ತೆ. ಏನು ತಪ್ಪು ಮಾಡಿದರೆ ಅವರ ಬಿಹೇವಿಯರಲ್ಲಿ ನಮ್ಮ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದರೆ, ಬೇರೆ ಮಕ್ಕಳಿಗೆ ಹೊಡೆಯೋದು, ಬೈಯೋದು, ಇನ್ಸಲ್ಟ್ ಮಾಡೋದು, ಆ ಥರದ್ದು ಏನಾದರೂ ಮಗು ಜೊತೆಗೆ ಮಾಡಿದರೆ ಮಾತ್ರ ಇರುತ್ತೆ. ಓದೋ ವಿಚಾರಕ್ಕೆ, ಬರೆಯೋ ವಿಚಾರಕ್ಕೆ ಇರಲ್ಲ. ಯಾವುದೇ ಕಾರಣಕ್ಕೂ ಪನಿಷ್ಮೆಂಟ್ ಅಂತ ಇರೋದಿಲ್ಲ. ತುಂಬ ಚೆನ್ನಾಗಿ ನಾವು ಮಾಡ್ತೀವಿ. ಆದರೆ ನಿಮ್ಮ ಮಕ್ಕಳು ನಾವು ಹೇಳಿದಂಥ ಕೆಲವೊಂದು ಕಾನ್ಷಿಯಸ್ ಪ್ರಾಕ್ಟೀಸ್ ಇರುತ್ತೆ. ಆ ಕಾನ್ಷಿಯಸ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಮಾತ್ರ ಅವ್ರಿಗೆ ಪನಿಷ್ಮೆಂಟ್ ಮಾಡೋದು. ಇಲ್ಲ ಅಂತಂದ್ರೆ ಆಗಲ್ಲ. ಸಾಮ, ದಾನ, ಭೇದ, ದಂಡ 4 ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ತುಂಬ ಚೆನ್ನಾಗಿ ಎಲ್ಲರೂ ಕಲ್ತ್ಕೊಂಡು ಹೋಗಿದ್ದಾರೆ. ನೀವು ಕೂಡ ಕಲ್ತ್ಕೊಂಡು ಹೋಗಬೇಕು. ಸೊ ಎಲ್ಲರೂ ಕೂಡ ಮ್ಯಾಂಡೇಟ್ರಿ ನಿಮ್ಮ ಶಿಬಿರ ಆದಮೇಲೆ ವಿಡಿಯೋ ನಮ್ಮ ಬಗ್ಗೆ ನೀವು ವಿಡಿಯೋ ಮಾತಾಡಬೇಕು. ಯಾಕಪ್ಪ ಅಂತಂದರೆ ನೀವು ಯಾರ್ದೋ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಿ. ನಿಮ್ಮ ವಿಡಿಯೋನು ಕೂಡ ಬೇರೆಯವ್ರಿಗೆ ಇನ್ಸ್ಪೈರ್ ಆಗಬೇಕು. ನೀವು ಫೀಸ್ ಕೊಟ್ಟಿರೋದು ನಾವು ನಿಮಗೆ ಪಾಠ ಮಾಡಲಿಕ್ಕೆ, ಬಟ್ ನೀವು ನಮಗೆ ವಿಡಿಯೋ ಮ್ಯಾಂಡೇಟ್ರಿ. ಅದಕ್ಕೆ ಕೃತಜ್ಞತೆ. ನಮ್ಮ ಸಂಸ್ಥೆ ಬಗ್ಗೆ ನೀವು ಮಾತಾಡೋದು ಯಾವಾಗ ಮಾತಾಡಬೇಕು? ಕಂಪ್ಲೀಟ್ ಆದಮೇಲೆ ಮಾತಾಡಿ. ನಾವೇನೋ ನೀವು ಇವಾಗಲೇ ನಾವು ಮೈಕ್ ಹಿಡಿಯೋದಿಲ್ಲ, ಮಾತಾಡಿ ಅಂತ ಹೇಳಿಲ್ಲ. ಸಂಪೂರ್ಣವಾಗಿ ಕಲಿಸ್ತೀವಿ. ಆ ಸಂತೋಷ, ಆ ನಿಮ್ಮ ಹೃದಯದಿಂದ ಮಾತಾಡಬೇಕು. ಎಸ್, ಓಕೆ, ನಮಗೆ ಮನ್ವಂತರ ತುಂಬ ಚೆನ್ನಾಗಿ ಕಲಿಸಿದೆ, ನಮಗೆ ತುಂಬ ಸಮಾಧಾನ ಆಗಿದೆ, ನಮಗೆ ಖುಷಿ ಆಗಿದೆ ಅನ್ನುವಂಥ ರೀತಿ ನೀವು ಮಾತಾಡಿ ನೀವು ಕರ್ಕೊಂಡು ಹೋಗಬೇಕು. ಆಯಿತಾ? ಸೊ ನೆಕ್ಸ್ಟ್ ಅಡ್ಮಿಷನ್. ಆಮೇಲೆ ಈಗ 6ನೇ ಕ್ಲಾಸ್ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಾವು ಬಟ್ಟೆ ವಾಶ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ 6000 ರೂಪೀಸ್ ತೊಗೊಳ್ತೀವಿ. ಯಾವುದಕ್ಕೆ? ಊಟ, ವಸತಿಗೆ. ಸೊ 7000 ರೂಪೀಸ್ ತೊಗೊಂಡಿರ್ತೀವಿ ಕೆಲವು ಮಕ್ಕಳಿಗೆ. ಅವರಿಗೆ ಬಟ್ಟೆ ನಾವು ವಾಶ್ ಮಾಡಿಕೊಡ್ತೀವಿ. ಅಂದರೆ 6ನೇ ಕ್ಲಾಸ್ ಒಳಗಿರ್ತಕ್ಕಂಥವ್ರಿಗೆ ಬಟ್ಟೆ ವಾಶ್ ಮಾಡಿಕೊಡ್ತೀವಿ 7000 ಅವರಿಗೆ. 6ನೇ ಕ್ಲಾಸ್ ಮೇಲ್ಪಟ್ಟವರಿಗೆ 6000. ಅದು ನಿಮಗೆ ಹೇಳ್ತಾರೆ. ಆಯಿತಾ? ಅಂದರೆ 6000 ಒಂದಿದೆ, 7000 ಒಂದಿದೆ. 7000 ಇದ್ದರೆ ಬಟ್ಟೆ ನಾವು ವಾಶ್ ಮಾಡಿಕೊಡ್ತೀವಿ. 1ರಿಂದ 5ನೇ ಕ್ಲಾಸ್ ಒಳಗೆ ಅಥವಾ 6ನೇ ಕ್ಲಾಸ್ ತನಕ 7000 ತೊಗೊಂಡಿರ್ತೀವಿ. ಅದಕ್ಕೆ ಬಟ್ಟೆ ವಾಶ್ ಮಾಡಿಕೊಡ್ತೀವಿ. 6000 ತೆಗೆದುಕೊಂಡಿದ್ದರೆ ಬಟ್ಟೆ ಇಲ್ಲ. ನೀವು ದಯಮಾಡಿ ನಿಮ್ಮ ಮಕ್ಕಳಿಗೆ ಬಟ್ಟೆ ವಾಶ್ ಮಾಡೋದಂಗೆ, ತಟ್ಟೆ ವಾಶ್ ಮಾಡೋದಂಗೆ ಅಂತ ದಯಮಾಡಿ ಹೇಳ್ಕೊಡಿ. ಇಲ್ಲೆಲ್ಲರೂ ಕೂಡ ಆ ಮಕ್ಕಳು ಅವ್ರವ್ರನ್ನ ನೋಡ್ಕೋಬೇಕು. ಆಯಿತಾ? ಜೊತೆಗೆ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತೀವಿ. ಇದು ಶಿಬಿರ, ಇದು ಸ್ಕೂಲ್ ಅಲ್ಲ. ಇದು ಸ್ಕೂಲಲ್ಲಿ ರೂಲ್ಸ್ ಇರುತ್ತೆ. ಕಸ ಹೊಡೆಸ್ಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅನ್ನೋದಿರುತ್ತೆ. ಓಕೆ. ಸೊ ಹಾಗಾಗಿ ನಾವಿಲ್ಲಿ ಸಣ್ಣ ಪುಟ್ಟ ಆ ಥರ ಕೆಲಸ ಕಾರ್ಯಗಳು ಮಾಡಿಸ್ತೀವಿ. ಅದನ್ನೆಲ್ಲದೂ ಕೂಡ ನೀವು ಯಾವುದು ಅನ್ಯತಾ ಭಾವಿಸ್ಬಾರ್ದು. ನಾವೊಂದು ಫಾರಮಿಗೆ ಸೈನ್ ಮಾಡಿಸ್ಕೊಂಡಿರ್ತೀವಿ. ಆ ಫಾರಮಲ್ಲೇ ಡೀಟೇಲಾಗಿ ನಿಮಗೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಓಕೆ. ನೆಕ್ಸ್ಟ್ ನಿಮಗೆ ಅಡ್ರೆಸ್ ಕಳಿಸ್ತೀವಿ. ಏನೇನು ಸಾಮಗ್ರಿಗಳು ತರಬೇಕು ಅಂತ ಕಳಿಸ್ತೀವಿ. ಮತ್ತು ದಾವಣಗೆರೆ ಶಿಬಿರದ ಬಗ್ಗೆ ನಾನು ಮಾತಾಡ್ತಾ ಇರೋದು 40 ಡಿಗ್ರಿ, 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಬಿಸಿಲು ಸಿಕ್ಕಾಪಟ್ಟೆ. ಹಾಗಾಗಿ ತೆಳ್ಳಂದು ಕಾಟನ್ ಬಟ್ಟೆ, ತೆಳ್ಳಂದು ಟೀ ಶರ್ಟ್. ಓಕೆ, ಹೇಳಿ, ಕೇಳಿಸ್ತಾ ಇಲ್ವಾ? ತೆಳ್ಳನ ಬಟ್ಟೆ, ಕಾಟನ್ ಬಟ್ಟೆ, ತೆಳ್ಳನ ಬಟ್ಟೆಗಳು ಕಳಿಸಿ. ಬರ್ಮೋಡ, ಪ್ರಿಫರಬಲಿ ಬರ್ಮೋಡ. ಯಾಕಂದರೆ ಆ ಮಕ್ಕಳೇ ಅವ್ರು ವಾಶ್ ಮಾಡ್ಕೋಬೇಕಪ್ಪಲ್ಲ. ಮತ್ತು ಯಾವುದು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೋಸ್ಕರ ಶಾಪಿಂಗ್ ಮಾಡೋ ಅವಶ್ಯಕತೆ ಇಲ್ಲ. 4 ಟೀ ಶರ್ಟ್, 4 ಬರ್ಮೋಡ, 2 ಒಳ್ಳೆ ಜೊತೆ ಬಟ್ಟೆ. ಈಗ ಏನಾದ್ರು ಫಂಕ್ಷನ್ ಮಾಡ್ತಾರೆ, ಯಾರೋ ಸ್ವಾಮೀಜಿ ಕರೆಸ್ತಿರ್ತೀವಿ, ಯಾರೋ IAS ಆಫೀಸರು, ಯಾರನ್ನ ಕರೆಸ್ತಾ ಇರ್ತೀವಿ. ಹಂಗಾಗಿ ಒಂದು ಒಳ್ಳೆ ಬಟ್ಟೆಗಳು, ಒಂದು 2 ಜೊತೆ ಒಳ್ಳೆ ಬಟ್ಟೆ, ಒಂದು 4 ಜೊತೆ ಡೈಲಿ ವೇರ್ಸು. ಆಯಿತಾ? ಇನ್ನರ್ ವೇರ್ಸ್, ಅದಕ್ಕೆ ತಕ್ಕಂಗೆ ಇನ್ನರ್ ವೇರ್ಸು. ಸ್ವೆಟರು, ಮಫ್ಲರು, ಜರ್ಕಿನ್ ಅವೆಲ್ಲ ಏನು ಬೇಕಾಗಿಲ್ಲ. ಸ್ವೆಟರ್ ಬೇಕಾಗಿಲ್ಲ, ಮಫ್ಲರು, ಜರ್ಕಿನ್ ಏನು ಬೇಕಾಗಿಲ್ಲ. ಬೆಡ್ ಮೇಲೆ ಹಾಸ್ಲಿಕ್ಕೆ ಬೆಡ್ ಕೊಡ್ತಿದ್ದೀವಿ ಮೊದಲು ನಾವು. ಸಿಕ್ಕಾಪಟ್ಟೆ ಹೀಟ್ ಇದೆ, ಹಂಗಾಗಿ ಮಕ್ಕಳಿಗೆ ಅಲರ್ಜಿ ಆಗುತ್ತೆ ಅಂತೇಳಿ ಈಗ ಹೋಮ್ ಬೆಡ್ ಇತ್ತು, ಬೆಡ್ ತೆಗೆದಿದ್ದೀವಿ. ಜಮ್ಖಾನ ಹಾಸಿರ್ತೀವಿ ತಣ್ಣಗೆ. ತೆಳ್ಳಂದೊಂದು ಅದ್ರ ಮೇಲೆ ಹಾಸ್ಲಿಕ್ಕೆ ಬೆಡ್ಶೀಟು, ಓದಿಲಿಕ್ಕೆ ಒಂದು ತೆಳ್ಳನೇ ಬೆಡ್ಶೀಟು. ಆಯಿತಾ? ಅದನ್ನೆಲ್ಲ ನಿಮಗೆ ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ. ಡೋಂಟ್ ವರಿ, ಒಂದು ಬ್ಯೂಟಿಫುಲ್ ವೀಡಿಯೋ ಮಾಡಿ ಕಳಿಸ್ತೀನಿ. ಆಯಿತಾ? ಹಲೋ. ಸೊ ಹಾಗಾಗಿ ವೀಡಿಯೋ ಮಾಡಿ ಕಳಿಸ್ತೀವಿ. ವೀಡಿಯೋ ಯಾಕೆ ತಲೆ ಕೆಡಿಸ್ಕೊಳ್ತಿದ್ರಿ? ಯಾವ್ದು ಕೇಳಲ್ಲೋ ಅದು ವಾಪಸ್ ನಿಮಗೆ ಇದು ಬರುತ್ತೆ. ನಾನು ಮಾತಾಡ್ಕೊಂತ ಹೋಗ್ತೀನಿ, 5 ನಿಮಿಷ ಮುಗಿಸ್ತೀನಿ. ಓಕೆ. ಸೊ ಹಾಗಾಗಿ ನೀವು ತೆಳ್ಳನ ಬಟ್ಟೆಗಳನ್ನ ನೀವು ಹಾಕ್ಕೊಂಡು ಕಳಿಸಿ. ಸೊ ಇನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಸೌಮ್ಯ, ಇನ್ನೇನು ವಿಷಯ ಇದೆ?
ಸೊ ಆಮೇಲೆ ಈಗ ಕೆಲವು ಮಕ್ಕಳಿಗೆ ಈಗ ನಾನು 45 ದಿವಸ ಅಂತ ಹೇಳಿರ್ತೀವಿ. ಸೊ ಮಗು 45 ದಿವಸ ಕಲೀಲಿಲ್ಲ, ಇನ್ನು 15 ದಿವಸ ಎಕ್ಸ್ಟೆಂಡ್ ಮಾಡ್ತೀವಿ, ತಲೆ ಕೆಡಿಸ್ಕೊಂಬೇಡಿ. ಕೆಲವ್ರಿಗೆ 2 ತಿಂಗಳು ಹೇಳಿರ್ತೀವಿ, ಅದು 2 ತಿಂಗಳು ಕಲೀಲಿ, ಇನ್ನೊಂದು 15 ದಿವಸ ಎಕ್ಸ್ಟೆಂಡ್ ಮಾಡ್ತೀವಿ, ಅದಕ್ಕೆಲ್ಲ ಏನು ಫೀಸ್ ತೊಗೊಳ್ಳಲ್ಲ. ಕೆಲವರು 3 ತಿಂಗಳು ಹೇಳಿರ್ತೀವಿ, ಇನ್ನೊಂದು 15 ದಿವಸ ಎಕ್ಸ್ಟೆಂಡ್ ಮಾಡ್ತೀವಿ, ತಲೆ ಕೆಡಿಸ್ಕೊಳ್ಬೇಕು, ಆಯಿತಾ. ಇನ್ನು ನೆಕ್ಸ್ಟ್, ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಈಗ ಮಕ್ಕಳು ನಾವು ಲಾಂಗ್ ಟರ್ಮ್ ಅಂತ ತೊಗೊಳ್ತೀವಿ. ನಿಮ್ಮ ಮಕ್ಕಳು ಕಲಿಕೆ ನಿಮಗೆ ಖುಷಿ ಆಯಿತು ಅಂದರೆ 1 ವರ್ಷ ನಾವೇ ಇಟ್ಕೊಳ್ತೀವಿ, ಅದನ್ನು ನೀವು ಬಂದಾಗ ಮಾತಾಡ್ತೀವಿ. 1 ವರ್ಷ ಸರ್, ಈಗ ಫಾರ್ ಎಕ್ಸಾಂಪಲ್ 5ನೇ ಕ್ಲಾಸ್ ಇದ್ದಾನೆ ಅಂತ ತಿಳ್ಕೊಳ್ಳಿ, 5ನೇ ಕ್ಲಾಸಿಂದ ನಾವು ಪಾಠ ಮಾಡ್ತೀವಿ. ಕೇಳಿಸ್ತಾ ಇಲ್ಲ ಸೌಮ್ಯ? ಹಾಂ ಸರ್, ಓಕೆ. ನಿಮಗೆ ಓಕೆ, ರೈಟ್, ಓಕೆ, ಥ್ಯಾಂಕ್ ಯು. ಯಾರೋ ಹೇಳಿದ್ರಿ ಜಾಗ ಚೇಂಜ್ ಮಾಡಿ ಅಂತೇಳಿ, ವಾಸ್ತು ಚೇಂಜ್ ಮಾಡಿ ಅಂತ. ಖಂಡಿತ ಸರಿ, ಓಕೆ. ಈಗ ಏನು ಮಾಡ್ತೀವಿ ಅಂತಂದರೆ, ನಿಮ್ಮ ಮಕ್ಕಳನ್ನ 1 ವರ್ಷ ಇಟ್ಕೊಳ್ತೀವಿ, ನೀವು ಇಷ್ಟಪಟ್ಟರೆ 1 ವರ್ಷ. ಯಾಕೆ ಅಂತಂದರೆ ನೀವು ಏನೇನೋ ಪ್ರಯೋಗ ಮಾಡ್ತಾ ಇರ್ತೀರಿ, ಖಂಡಿತ ಏನು ಪ್ರಯೋಗ ಮಾಡಿಬಿಡ್ರಿ, ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. 1 ವರ್ಷ ನಿಮಗೆ ಯಾರಿಗೆ ಈ 1 ವರ್ಷ ನಾವು ಬಿಡಬೇಕು ಅಂತಿದ್ರಿ, ಯಾವ ಹಾಸ್ಟ್ಲು ಬೇಡ, ನಾವು ಹಾಸ್ಟ್ಲ್ ಇಟ್ಕೊಳ್ತೀವಿ, ನಾವೇ TC ತರಿಸ್ಕೊಳ್ತೀವಿ, ನಮ್ಮದೇ ಒಂದು ಸ್ಕೂಲಿಗೆ ಅಡ್ಮಿಷನ್ ಮಾಡ್ಕೊಳ್ತೀವಿ. ಸಿಸ್ಟಮೆಟಿಕ್ಕಾಗಿ ಅವನು ನಮ್ಮ ಜೊತೆಗೆ 1 ವರ್ಷ, ಈಗ 5ನೇ ಕ್ಲಾಸ್ ಇದ್ದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಇದ್ದರೆ 6ನೇ ಕ್ಲಾಸು, 7 ಎಲ್ಲಿ ತನಕ ತೊಗೊಳ್ತೀವಿ, 8ನೇ ಕ್ಲಾಸ್ ತನಕ ತೊಗೊಳ್ತೀವಿ. 9ನೇ ಕ್ಲಾಸ್ ಇದ್ದರೆ ತೊಗೊಳ್ಳಲ್ಲ, 9, 10 ತೊಗೊಳ್ಳಲ್ಲ. 4ನೇ ಕ್ಲಾಸ್ನಿಂದ 8ನೇ ಕ್ಲಾಸ್ ತನಕ ನಿಮಗೆ ತೊಗೊಳಕ್ಕೆ ಅವಕಾಶ ಇರುತ್ತೆ. ಅದನ್ನು ನೀವು ಯಾವಾಗ ಡಿಸೈಡ್ ಮಾಡಬೇಕು, ನೀವು ಇಲ್ಲಿ ಬಂದು ನಿಮ್ಮ ಮಕ್ಕಳು ಕಲಿತು ಆ ಪ್ರಗತಿ ನೋಡಿ, ಅವರ ಹ್ಯಾಂಡ್ ರೈಟಿಂಗ್ ನೋಡಿ, ಅವ್ರ ಸ್ಪೆಲ್ಲಿಂಗ್ ನೋಡಿ, ಅವರ ಡೆವಲಪ್ಮೆಂಟ್ ನೋಡಿ ನೀವು ನಿರ್ಧಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ನಾವು ಮುಕ್ತವಾಗಿ ನಾವು ನಿಮಗೆ ತಿಳಿಸ್ತೀವಿ. ಆದರೆ ಒಂದು ಕಂಡೀಷನ್ ಏನಂದರೆ, ಎಲ್ಲ ಪೋಷಕರಿಗೆ ನಾನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಫೀಸನ್ನು ಅಡ್ವಾನ್ಸ್ ಕಟ್ಟಬೇಡಿ ಅಲ್ಲಿ ಸ್ಕೂಲಲ್ಲಿ. ಯಾಕಪ್ಪ ಅಂತಂದರೆ, ಈಗ ನಿಮ್ಮ ಇಲ್ಲಿ ಭಾಳ ಖುಷಿಯಾಗ್ಬಿಡುತ್ತೆ, ಇಲ್ಲಿ ಕಲಿತಾನೆ ಅಂತೇಳಿ, ಮತ್ತೆ ಅಲ್ಲಿ ಕಟ್ಟಿರ್ತೀರಿ, ಅವಾಗ ಆಟೋಮೆಟಿಕ್ ಸರ್ ಫೀಸ್ ಕಟ್ಬಿಟ್ಟಿದ್ದೀವಿ, ಅಲ್ಲಿ ನಾವೇನು ಬರೋಕ್ಕಾಗಲ್ಲ. ಅದಕ್ಕೆ ನಾನು ಅವ್ರು ಏನೂ ಮಾಡಲ್ಲ, ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ TC ಕೊಡಲ್ಲ, ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳು ಕಿತ್ತಾಕಲ್ಲ. ಎಲ್ರಿಗೂ ನಾನು ಹೇಳೋದೇನಪ್ಪ ಅಂದರೆ, ಜೂನ್ 1ನೇ ತಾರೀಕು ತನಕ ಸ್ಕೂಲಿಗೆ ಫೀಸ್ ಕಟ್ಟಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಸ್ಕೂಲಿಗೆ ಫೀಸ್ ಕಟ್ಟೋಕ್ಕಿಂತ ಮೊದಲು ನನ್ನ ಜೊತೆಗೆ ಮಾತಾಡಿ ನೆಕ್ಸ್ಟ್ ಏನು ಮಾಡಬೇಕು ಏನು ಅನ್ನೋದನ್ನು ನಾನು ಹೇಳ್ತೀನಿ, ನಿಮಗೆ ಗೈಡ್ ಮಾಡ್ತೀನಿ. ಸೌಮ್ಯ ಮ್ಯೂಟ್ ಮಾಡಿ, ಹಲೋ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಜೂನ್ 1ನೇ ತಾರೀಕು ತನಕ ಸಮಾಧಾನದಾಗಿರಿ. ನಮ್ಮದು ಉದ್ದೇಶ ಏನು, ಕೇಳಿಸ್ತಾ ಇಲ್ವಾ? 1 ಇಯರ್ ತನಕ ಲಾಂಗ್ ಟರ್ಮ್ ಅಂತ ತೊಗೊಳ್ತೀವಿ. ನಿಮ್ಮ ಮಕ್ಕಳನ್ನ ನೋಡಿ, ಒಂದು ತಿಳ್ಕೊಳ್ಳಿ ಆತ್ಮೀಯ ಪೋಷಕರೇ, ನೀವೇನು ನಿಮ್ಮ ಮಕ್ಕಳಿಂದ ಬಯಸ್ತಾ ಇದ್ದೀರೋ ಅದಕ್ಕಿಂತ 10 ಟೈಮ್ ನಾವು ಬಯಸ್ತಾ ಇದ್ದೀವಿ. ಹಾಗಾಗಿ ನಿಮಗಿಂತ ಜಾಸ್ತಿ ನಮಗೆ ಕಾಳಜಿ ಇದೆ. ಹಾಗಾಗಿ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬೇಡಿ. ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ತೀವಿ, ತುಂಬ ಚೆನ್ನಾಗಿ ಕಲಿಸ್ತೀವಿ, ಆಯಿತಾ. ನಾವೇನೋ ನಿಮ್ಮ ಹತ್ರ ಏನೋ ದುಡ್ಡು ಇಸ್ಕೊಂಡು ನಾವೇನೋ ಮಾಡಬೇಕಾಗಿಲ್ಲ, ಅರ್ಥ ಆಯ್ತಾ. ನಮಗೆ ಬೇಕಾದಷ್ಟು ನಮ್ಗೆ ಏನೇನು ಕೆಲಸ ಇದೆಯೋ ಕೆಲಸ ಇರದೆ. ನಾವಿಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ, ನಾವು ನಿಮ್ಮ ಮಕ್ಕಳು 150 ಜನ ಇದ್ದಾರೆ, ನಾವಿರೋದು 40 ಜನ ಇದ್ದೀವಿ. 40 ಜನ ನಾವು ಸ್ಟಾಫ್ ಇದ್ದೀವಿ. ಈಗ 40 ಮೆಂಬರ್ಸು ನಾವು ನಿಮ್ಮ ಜೊತೆಗೆ ಈಗ ನಿಮ್ಮ ಮಕ್ಕಳಿಗೆ ಅಡ್ರೆಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಆ ಒಂದು ರಿಸಲ್ಟ್ ಬರಲೇಬೇಕು, ಬಂದೇ ಬರುತ್ತೆ. ಈ ಹಿಂದೆ ರಿಸಲ್ಟ್ ಕೊಟ್ಟಿದ್ದೀವಿ, ಮುಂದೆನೂ ಕೂಡ ರಿಸಲ್ಟನ್ನು ಕೊಡ್ತೀವಿ. ಓಕೆ. ಸೊ ಈಗ ದಾವಣಗೆರೆ ಕ್ಯಾಂಪು 2ನೇ ತಾರೀಕು, ದಾವಣಗೆರೆ ಕ್ಯಾಂಪು 2ನೇ ತಾರೀಕು ಏಪ್ರಿಲ್ 2 ಬುಧವಾರ ಏಪ್ರಿಲ್ 2ನೇ ತಾರೀಕು 12:30 ಒಳಗಡೆ ಅಡ್ಮಿಷನ್ ಕ್ಲೋಸ್. 12:30 ಒಳಗಡೆ ರಿಪೋರ್ಟಿಂಗು, ಆಯಿತಾ. ಸೊ ದಯಮಾಡಿ 12:30 ಒಳಗಡೆ ನೀವು ಬನ್ನಿ. ಓಕೆ. ಬೆಳಗ್ಗೆ 9 ಗಂಟೆಗೆ 9:30 ಸ್ಟಾರ್ಟ್ ಆಗುತ್ತೆ, 12:30 ಓಕೆ. ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಕವರ್ ಮಾಡ್ತೀವಿ, ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್. ನಾವು ಆಲ್ರೆಡಿ ಹೇಳಿದ್ದೀವಿ. ಹಿಂದಿ ಯಾಕೆ ಮಾಡಲ್ಲ ಅಂತಂದರೆ, ಕನ್ನಡ ಕಲಿಸ್ಬೇಕಾದ್ರೆ ಹಿಂದಿ ಮಾಡೋಕ್ಕಾಗಲ್ಲ, ಅಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ಕನ್ಫ್ಯೂಷನ್ ಆಗುತ್ತೆ ಮಗುಗೆ. ಹಾಗಾಗಿ ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸು. ಮತ್ತು ನಾವು ಕಲಿಸೋದು ಬೇಸಿಕ್, ಇದು ಫೌಂಡೇಶನ್ ಕ್ಲಾಸ್. ಇದು ನೀವು ಕಳಿಸಿರೋದು ಸಬ್ಜೆಕ್ಟ್ ಅಲ್ಲ. ನಿಮ್ಮದು 9ನೇ ಕ್ಲಾಸ್ ಇದ್ದರೆ 9ನೇ ಕ್ಲಾಸ್ ಮಗುನ ಪಾಠ ಮಾಡೋದಿಲ್ಲ, 8ನೇ ಕ್ಲಾಸಿನ ಮಗು ಪಾಠ ಮಾಡಲ್ಲ. ಅವನಿಗೆ ಸ್ಪಷ್ಟವಾಗಿ ಓದಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು. 4ನೇ ಕ್ಲಾಸಿನ ಬುಕ್ಕನ್ನು ಸ್ಪಷ್ಟವಾಗಿ ಅವನಿಗೆ ಶುದ್ಧವಾಗಿ ಓದೋಕ್ಕೆ ಬರೆಯೋಕ್ಕೆ ಬಂತು ಅಂದರೆ ಅವನು 10ನೇ ಕ್ಲಾಸ್ ಬುಕ್ಕು ಓದಕ್ಕೆ ಬರುತ್ತೆ. ಸೊ ಹಾಗಾಗಿ ಫೌಂಡೇಶನ್ ಅಂತ ಬರೋದು. ಸೌಮ್ಯ ಅಲ್ಲಿ ಅನ್ಮಿಟ್ ಮಾಡಿ, ಬೇರೆ ಯಾರ್ದು ಸೌಂಡ್ ಬರ್ತಾಯಿದೆ. ಸೊ ಹಾಗಾಗಿ 4ನೇ ಕ್ಲಾಸಿನ ಬುಕ್ಕನ್ನು ಅವನಿಗೆ ಓದಕ್ಕೆ ಬಂತು ಅಂತಂದರೆ 10ನೇ ಕ್ಲಾಸಿಂದ ಬರುತ್ತೆ, 8ನೇ ಕ್ಲಾಸಿಂದ ಬರುತ್ತೆ, 9ನೇ ಶುದ್ಧವಾಗಿ ಸ್ಪಷ್ಟವಾಗಿ ಅವ್ನಿಗೆ ಓದೋಕ್ಕೆ ಬರೆಯೋಕ್ಕೆ ಏನು ಬೇಕೋ ಅದನ್ನು ಸ್ಪೆಲ್ಲಿಂಗ್ ನೀಟಾಗಿ ರೆಡಿ ಮಾಡ್ತೀವಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಸರಿ ಮಾಡ್ತೀವಿ. ಅದು ಕಾಂಪ್ಲಿಮೆಂಟ್ರಿ ಹ್ಯಾಂಡ್ ರೈಟಿಂಗ್, ಅದು ನಮ್ಮ ಪ್ಯಾಕೇಜಲ್ಲಿ ಇಲ್ಲ, ಅದು ಕಾಂಪ್ಲಿಮೆಂಟ್ರಿ. ನಮ್ಮ ಖುಷಿಗೆ, ನಮ್ಮ ಸಂತೋಷಕ್ಕೆ ಅದನ್ನು ಕಾಂಪ್ಲಿಮೆಂಟ್ರಿಯಾಗಿ ಹ್ಯಾಂಡ್ ರೈಟಿಂಗನ್ನು ನಾವು ರೆಡಿ ಮಾಡಿಕೊಡ್ತೀವಿ. ಓಕೆ. ಸೊ ಇದು ನಮ್ಮ ಕಡೆಯಿಂದ ಆಗುತ್ತೆ. ಅವತ್ತು 2ನೇ ತಾರೀಕು ನಾನು ದಾವಣಗೆರೆ ಕ್ಯಾಂಪಿಂದ ಮಾತಾಡ್ತಾ ಇರೋದು. ದಾವಣಗೆರೆ ಕ್ಯಾಂಪ್ 2ನೇ ತಾರೀಕಿಗೆ 12:30 ತನಕ ರಿಜಿಸ್ಟ್ರೇಷನ್ ಇರುತ್ತೆ. 9 ಗಂಟೆಗೆ ತೊಗೊಳ್ತೀವಿ. 9 ಗಂಟೆಗೆ ನೀವೇನು ಮಾಡಬೇಕು ಅಂದರೆ,
ಮಗು ಕರ್ಕೊಂಡು ಬಂದು ನಾವು ಹಾಸ್ಟೆಲ್ ಎಲ್ಲಿ ಅಂತ ಹೇಳ್ತೀವಿ, ಕ್ಲಾಸಿಂದ ಅಡ್ರೆಸ್ ಕಳಿಸ್ತೀವಿ, ನೀವೆಲ್ಲರೂ ಕ್ಲಾಸಿಗೆ ಬರ್ತೀರಿ ಸ್ಟಾರ್ಟಿಂಗು, ಅಲ್ಲಿ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಆಗುತ್ತೆ. ಅದಾದಮೇಲೆ ಹಾಸ್ಟೆಲ್ ಜಾಗ ಇರುತ್ತೆ. ಹಾಸ್ಟೆಲ್ ಜಾಗ ಹೆಣ್ಣು ಮಕ್ಕಳಿಗೆ ಸೆಕ್ಯೂರಿಟಿ ಇದೆ, ಹೆಣ್ಣು ಮಕ್ಕಳೇ ವಾರ್ಡನ್ ಇರ್ತಾರೆ, ಲೇಡಿ ವಾರ್ಡನ್ ಇರ್ತಾರೆ. ಇಲ್ಲಿ ನಮ್ಮದು ಬಿಲ್ಡಿಂಗ್ ಇದೆ, ಹಾಸ್ಟೆಲ್ ಬಿಲ್ಡಿಂಗಲ್ಲಿ, ಅಲ್ಲಿ ಗರ್ಲ್ಸ್ಗೆ ಸಪ್ರೇಟ್ ಬ್ಲಾಕ್ ಇದೆ, ಅಂದರೆ ಸಪ್ರೇಟ್ ಫ್ಲೋರ್ ಇದೆ. ಬಾಯ್ಸ್ ಅಂದರೆ ಆ ಗರ್ಲ್ಸ್ ಜೊತೆಗೆ ಯಾರು ಇರ್ತಾರೆ ಅಂದರೆ 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸ್ ಮಕ್ಕಳು ಇರ್ತಾರೆ. ಆಯಿತಾ? 6, 7, 8, 9 ಅವರು ದೂರ ಇರ್ತಾರೆ, ಅವ್ರಿಗೆ 1 ಕಿಲೋಮೀಟರ್. 6, 7, 8, 9, 10 ಫಸ್ಟ್ PUC ಮಕ್ಕಳು ದೂರ ಇರ್ತಾರೆ. ಇಲ್ಲಿ ಗರ್ಲ್ಸ್ ಜೊತೆಗೆ ಒಂದು ಫ್ಲೋರ್ ಗರ್ಲ್ಸ್ ಇರ್ತಾರೆ, ಅಲ್ಲಿ ಸಣ್ಣ ಮಕ್ಕಳು ಇರ್ತಾರೆ. 4ನೇ ಕ್ಲಾಸು, 5ನೇ 4, 3, 5, 4, 3 ಸಣ್ಣ ಮಕ್ಕಳು ಇರ್ತಾರೆ. ಅಲ್ಲಿ 2 ವಾರ್ಡನ್ ಇರ್ತಾರೆ, ಬಾಯ್ಸ್ ವಾರ್ಡನ್ನು ಅಲ್ಲ ಜೆಂಟ್ಸ್ ವಾರ್ಡನ್ ಇರ್ತಾರೆ, ಅಲ್ಲಿ ಫೀಮೇಲ್ ವಾರ್ಡನ್, ಗರ್ಲ್ಸ್ ಜೊತೆಗೆ ಫೀಮೇಲ್ ವಾರ್ಡನ್ ಇರ್ತಾರೆ. ಇಲ್ಲಿ ಬಿಸಿನೀರು ಕೊಡ್ತೀವಿ, ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ, ಉಗುರು ಬೆಚ್ಚಿನ ಬಿಸಿನೀರು ಕೊಡ್ತೀವಿ. ಆಮೇಲೆ ಬೆಳಗ್ಗೆ ಹಾಲು ಇರುತ್ತೆ, ಆಮೇಲೆ ಅವರಿಗೆ ಜ್ಯೂಸ್ ಇರುತ್ತೆ. ಯಾರಿಗೆ ರೆಸಿಡೆನ್ಷಿಯಲ್ನವ್ರಿಗೆ ನಾನು ಹೇಳ್ತಾ ಇರೋದು. ಇಲ್ಲಿ ದಾವಣಗೆರೆ ನಾನ್ ರೆಸಿಡೆನ್ಷಿಯಲ್ ಅವ್ರು 7ವರೆಗೆ ಬರ್ತಾರೆ, ಅವ್ರು ಊಟ ತಿಂಡಿ ಎಲ್ಲ ತೊಗೊಂಡು ಬರ್ತಾರೆ. ದಾವಣಗೆರೆಯವರು ಊಟ ತಿಂಡಿ ಎಲ್ಲ ಅವರೇ ತೊಗೊಂಡು ಬರ್ತಾರೆ. ಇಲ್ಲಿ ರೆಸಿಡೆನ್ಷಿಯಲ್ ಇರೋರಿಗೆ ಬೆಳಗ್ಗೆ ಹಾಲು ಕೊಡ್ತಾರೆ, ಆಮೇಲೆ ಜ್ಯೂಸ್ ಕೊಡ್ತಾರೆ 11 ಗಂಟೆಗೆ. ಅದಾದಮೇಲೆ ಚಪಾತಿ, ಅನ್ನ, ಸಾರು, ಮೊಸರು, ಮಜ್ಜಿಗೆ ಆ ಥರ ಇರುತ್ತೆ. ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಕೊಡ್ತಾರೆ, ಮತ್ತು ರಾತ್ರಿ ಅನ್ನ ಸಾಂಬಾರು ಏನು ಬೇಕೋ ಅದನ್ನು ನೀಟಾಗಿ ಕೊಡ್ತೀವಿ. ಊಟ ತಿಂಡಿ ಬಗ್ಗೆ ಚಿಂತೆ ಮಾಡಿಬಿಡಿ, ದಾವಣಗೆರೆ ಊಟ ತುಂಬ ಚೆನ್ನಾಗಿರ್ತಕ್ಕಂಥ ಊಟ. ವಾರಕ್ಕೆ ಒಂದ್ಸಲ ಸ್ವೀಟ್ ಕೊಡ್ತೀವಿ, ತುಂಬ ಚೆನ್ನಾಗಿ ಕೊಡ್ತೀವಿ. ನೀವು ಅನವಶ್ಯಕವಾಗಿ ಇದನ್ನು ತರಂಗಿಲ್ಲ, ಯಾವುದೋ ಸ್ನ್ಯಾಕ್ ಕೀಸ್ ಎಲ್ಲ ಕಳ್ಸಂಗಿಲ್ಲ. ನೀವು ಯಾವ್ಯಾವುದೋ ಸ್ನ್ಯಾಕ್ಸ್ ಕಳಿಸೋದು, ಗೋಬಿ ಮಂಚೂರಿ ಆ ಥರ ಏನೋ ಕುರ್ಕುರೆ, ಲೇಸು, ಗೋಡಂಬಿ, ದ್ರಾಕ್ಷಿ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆಲ್ಲ ಬಂದು. ಸೊ ಹಾಗಾಗಿ ನೀವು ತಂದರೆ ಎಲ್ಲ ಮಕ್ಕಳಿಗೂ ತರ್ಬೋದು, ಆಯ್ತಾ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ನ್ಯಾಕ್ಸ್ ಎಲ್ಲ ನಾವು ಚೆಕ್ ಮಾಡ್ತೀವಿ. ಎಷ್ಟು ನಾವು ಮೆಟೀರಿಯಲ್ ಹೇಳ್ತೀವೋ ಅಷ್ಟು ಮೆಟೀರಿಯಲ್ ಮಾತ್ರ ನೀವು ತರಬೇಕು. ಅನವಶ್ಯಕವಾಗಿ ಯಾವ್ಯಾವುದೋ ಸಾಮಗ್ರಿಗಳನ್ನ ನೀವು ತರೋ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳಿಗೆ ಏನೋ ಕ್ರಿಕೆಟ್ ಇಂಟ್ರೆಸ್ಟ್ ಇದೆ, ಫುಟ್ಬಾಲ್ ಇಂಟ್ರೆಸ್ಟ್ ಇದೆ, ಬ್ಯಾಡ್ಮಿಂಟನ್ ಇಂಟ್ರೆಸ್ಟ್ ಇದೆ ಅಂತಂದರೆ ಆ ಥರ ಯಾವ್ದಾದ್ರು ಸಾಮಗ್ರಿಗಳಿತ್ತು ಅಂತಂದರೆ ನಿಮ್ಮ ಇಷ್ಟ, ಅದನ್ನು ತಗೊಂಬಂದು ಅವನ್ನ ಆಟ ಆಡಿಸಿ ಅವ್ನು ತಗೊಂಡು ಹೋಗ್ಬೋದು. ಓಕೆ? ಸೊ ಅದರ್ವೈಸ್ ಮತ್ತೆ ಬೇರೆ ಇನ್ನೇನಿಲ್ಲ. ಇನ್ನು ಇಷ್ಟ ಆಯಿತು. ನೆಕ್ಸ್ಟು ಸೌಮ್ಯ, ಮತ್ತಿನ್ನು ಯಾವ್ದಾರ ಪಾಯಿಂಟ್ ಬಿಟ್ಟಿದ್ದೀವ? ಸೌಮ್ಯ ಯಾವ್ದಾರ ಪಾಯಿಂಟ್? ಹಾಂ, ಇದಾದ್ಮೇಲೆ ಬೆಂಗಳೂರು ಮಾತಾಡ್ತೀವಿ. ಒಂದು ನಿಮಿಷ ನಮ್ಮ ಪಾಯಿಂಟ್ ಮುಗಿಸ್ತೀವಿ, ಅದಾದ್ಮೇಲೆ ನಿಮ್ಗೆ ಕ್ವಶನ್ ಕೊಡ್ತೀವಿ. ಹಾಂ, ನೆಕ್ಸ್ಟ್ ಓಕೆ. ವಿಡಿಯೋ ಕಟ್ ಮಾಡಿ ಮತ್ತೊಂದು ಮಾಡಿ